ಯಶವಂತಪುರ RTO ಕಚೇರಿಯ ಮುಂಭಾಗದಲ್ಲಿ ನಾನಿದ್ದೀನಿ. ಇವತ್ತು ಸಂಡೇ ಆದರೂ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟೆಲ್ಲ ವೆಹಿಕಲ್ಸ್ಗಳು RTO ಕಚೇರಿ ಮುಂದೆ ಇದೆ ಅನ್ನುವಂಥದ್ದು. ಒಂದು ಕಡೆ ಅಧಿಕಾರಿಗಳ ವೆಹಿಕಲ್ಸ್ ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಇವತ್ತು RTOಗಳಿಗೆ ಕೇವಲ ಯಶವಂತಪುರ RTO ಅಂತಲ್ಲ ಎಲ್ಲ RTOಗಳಲ್ಲೂ ಕೂಡ ಇವತ್ತು ವೆಹಿಕಲ್ಸ್ಗಳಿದೆ. ಯಾಕೆಂದರೆ ಯೂಶ್ವಲಿ ಇವತ್ತು ಸಂಡೇ ರಜೆ ಇದ್ದರೂ ಕೂಡ RTOದ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಕಾರಣ ಏನಂತಂದರೆ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ಗಳಲ್ಲಿರುವಂತಹ ಏನು ಚೈಲ್ಡ್ ಲಾಕನ್ನು ಕಡ್ಡಾಯವಾಗಿ ತೆಗಿಬೇಕು. ಅದರಲ್ಲೂ ಕೂಡ ಕ್ಯಾಬ್ ಮತ್ತು ಟ್ಯಾಕ್ಸಿಗಳಲ್ಲಿರುವಂಥ ಈ ಒಂದು ಚೈಲ್ಡ್ ಲಾಕ್ ಏನಿದೆ ಅದು ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಈ ಚೈಲ್ಡ್ ಲಾಕ್ ಅನ್ನುವಂಥದ್ದು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದಾಗಿ ಅದನ್ನು ಹಾಕಲಾಗಿತ್ತು. ಆದರೆ ಅದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದು ದುರುಪಯೋಗ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಈ ಆದೇಶವನ್ನು RTO ಕೂಡ ಪಾಲಿಸ್ತಾ ಇದೆ. ಅಂದರೆ RTO ಜನರಿಗೆ ಒಂದು ತಲುಪಿಸಿತ್ತು ಈ ಒಂದು ಮೆಸೇಜನ್ನು. ಹೀಗಾಗಿ ಈಗ ಸಾಕಷ್ಟು ವೆಹಿಕಲ್ಸ್ಗಳ ಆ ಒಂದು ಲಾಕನ್ನು ಕೂಡ ತೆಗೆಸಿ ಇಲ್ಲಿ ಗಾಡಿಗಳು ಬಂದು ನಾವು ತೆಗ್ಸಿದ್ದೀವಿ ಅಂತ ಹೇಳಿ RTOಗೆ ಒಂದು ಪತ್ರವನ್ನು ಕೊಟ್ಟು ಅಲ್ಲಿಂದ ಒಂದು ದೃಢೀಕರಣ ಪತ್ರವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಈ ಚೈಲ್ಡ್ ಲಾಕ್ ಅಂದರೆ ಏನು, ಚೈಲ್ಡ್ ಲಾಕ್ ಯಾವ ರೀತಿಯಾಗಿ ಸಮಸ್ಯೆನ ಉಂಟು ಮಾಡುತ್ತೆ, ಚೈಲ್ಡ್ ಲಾಕ್ ಎಲ್ಲಿರುತ್ತೆ, ಇದನ್ನು ತೆಗ್ಸೋದಕ್ಕೆ ಕಾರಣ ಆದರೂ ಏನು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಡೆಪ್ಟಿ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ ಹಾಗೂ ಸೀನಿಯರ್ RTO ಯಶವಂತಪುರ ಎಸ್ ಬಾಲಕೃಷ್ಣ ಅವರು ನಮಗೀಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಮೋಟ್ರ್ ಇದು ARI ಅವರು ಮೊದಲೊಂದು ಕಾನೂನು ಮಾಡಿದರು. ಏನು ಅಂತೇಳಿದ್ರೆ ಸೇಫ್ಟಿ ಪರ್ಪಸ್ಸಿಗೆ ಚೈಲ್ಡ್ ಲಾಕ್ಗಳು ಬೇಕು ಅಂತೇಳಿ ಕಾನೂನು ಮಾಡಿ ಇದು ಮಾಡಿದರು. ಏನಂತೇಳಿ ಗಾಡಿ ನಿಲ್ಲಿಸಿದ ತಕ್ಷಣ ಪ್ಯಾಸೆಂಜರ್ ಸಡನ್ನಾಗಿ ಇಳಿತಿದ್ರು. ಬಲಬದಿಯಿಂದಾಗಲಿ ಎಡಬದಿ ಇಳಿಯುತ್ತಾಗ ಹಿಂದಿಂದ ಯಾವುದೋ ಬೈಕ್ ಯಾವುದೋ ಬಂದು ಆ್ಯಕ್ಸಿಡೆಂಟ್ ಆಗೋದಿತ್ತು. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಮತ್ತು ರನ್ನಿಂಗಲ್ಲಿ ಮಕ್ಕಳುಗಳು ಲಾಕನ್ನು ಇದು ಹ್ಯಾಂಡಲ್ ಓಪನ್ ಮಾಡಲಿಕ್ಕೆ ಟ್ರೈ ಮಾಡುವ ಸಂದರ್ಭದಲ್ಲಿ ಸಡನ್ನಾಗಿ ಓಪನ್ ಆಗಬಾರ್ದು ಅಂತ ಒಂದು ಲಾಕಿಂಗ್ ಸಿಸ್ಟಮನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಸೇಫ್ಟಿ ಪರ್ಪಸ್ಸಿಗೆ. ಈ ಸೇಫ್ಟಿ ಪರ್ಪಸ್ಸಿಗೆ ಇದ್ದಂಥ ಇದನ್ನು ದುರುಪಯೋಗ ಆಗಿದೆ ಕೆಲವು ಕಡೆಯಲ್ಲಿ. ಮಹಿಳೆಯರಿಗೆ ದೌರ್ಜನ್ಯ ಆಗುವ ರೀತಿ ಇದರಲ್ಲಿ ಅವ್ರಿಗೆ ಸೇಫ್ಟಿ ಇಲ್ಲ ಅಂಥೇಳಿ ಇದಕ್ಕೆ ಏನಾಗಿದೆ, ನಮ್ಮ ಕರ್ನಾಟಕ ಸರ್ಕಾರ 14/12/2018 ಒಂದು ನೋಟಿಫಿಕೇಷನ್ ಜಾರಿ ಮಾಡಿ ತಕ್ಷಣದಿಂದಲೇ ಚೈಲ್ಡ್ ಲಾಕ್ ರಿಮೂವ್ ಮಾಡಬೇಕು ಅಂತ ಆದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರ್ತಾರೆ. ಅದರಂತೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿಯನ್ನು ಸಹ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ಹಾಕಿದ್ದಾರೆ. ಅದು ಈಗ ವಿಚಾರಣೆಯಲ್ಲಿದೆ. ಈಗ ಮುಂದಿನ ವಿಚಾರಣೆ 23ಕ್ಕೆ ದಿನಾಂಕ ನಿಗದಿಪಡಿಸಿದ್ದಾರೆ. ಹಾಗಾಗಿಂದ ನಾವೀಗ ಸಮರೋಪಾದಿಯಲ್ಲಿ ಈ ಚೈಲ್ಡ್ ಲಾಕ್ ತೆರವು ಕಾರ್ಯಕ್ರಮವನ್ನು ಸಾರಿಗೆ ಇಲಾಖೆ ಹಮ್ಮಿಕೊಂಡಿದ್ದಾವೆ. ಎಲ್ಲ ಕಚೇರಿಗಳಲ್ಲಿ ಭಾನುವಾರ ಸಹ ಕಳೆದ 2 ಭಾನುವಾರ ಸಹ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಕೆಲಸ ಮಾಡಿದ್ವಿ. ಈ ಭಾನುವಾರ ಸಹ ಮೇಲಾಧಿಕಾರಿ ಆದೇಶಂತೆ ಕೆಲಸ ಮಾಡ್ತಾಯಿದ್ವಿ. ಇದರ ಜೊತೆಗೆ ನಾವು ರಸ್ತೆಗಳಲ್ಲಿ ಸಹ ನಮ್ಮ ಇನ್ಸ್ಪೆಕ್ಟ್ರುಗಳು ವಾಹನಗಳನ್ನು ತಪಾಸಣೆ ಮಾಡಿ ಅವರಿಗೆ ಒಂದು ಸರ್ಟಿಫಿಕೇಷನ್ ಕೊಡ್ತಾಯಿದ್ವಿ. ಯಾಕೆಂತ ಪದೇ ಒಂದೇ ವಾಹನವನ್ನು ಪದೇ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವಕಾಶ ಇಲ್ಲದಾಗೆ ಆಗಲಿ ಅಂತೇಳಿ ಒಂದು ಸರ್ಟಿಫಿಕೇಷನ್ಗೆ ಸಹ ನಾವು ಮಾಡ್ತಾಯಿದ್ವಿ. ಇದು ಏನಾಗುತ್ತೆ ಅಂತಂದರೆ ಜನರಿಗೆ ಒಂದು ಈಗ ನಮ್ಮಲ್ಲಿ 1,20,000 ಗಾಡಿಗಳಿದ್ದಾವೆ ಅಂತ, ಟ್ಯಾಕ್ಸಿಗಳಿದ್ದಾವೆ ಅಂತೇಳಿ ಈಗ ಮಾಹಿತಿ ಇದೆ. ಆ ಲೆಕ್ಕದಲ್ಲಿ ನೋಡಿದಾಗ ಈಗ 23,000 ಗಾಡಿಗಳಿಗೆ ನಿನ್ನೆವರೆಗೆ ತೆರವುಗೊಳಿಸಿದ್ವಿ. ಇವತ್ತೊಂದು 7-8 ಗಾಡಿಗಳದ್ದು ತೆರವು ಕಾರ್ಯಕ್ರಮ ಮುಗಿಸುವಂಥ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಇವತ್ತು. ಹೌದು, 5+1 6+1 ಅಷ್ಟೇ. ಹೌದು. ಈಗ ನೆಕ್ಸ್ಟ್ ಬರುವಂತ ವಾಹನಗಳಿದೆಯಲ್ಲ, ಬರುವಂತದ್ದು ಅದಕ್ಕೇನಾದ್ರೂ ಕೂಡ ಅಂದ್ರೆ ಚೈಲ್ಡ್ ಲಾಕ್ ಇರಲೇಬಾರ್ದು ಅನ್ನೋ ತರದ ಇಲ್ಲ ಏನಾಗುತ್ತೆ ಅಂತಲೇ ಕಾರ್ ಮ್ಯಾನುಫ್ಯಾಕ್ಚರ್ ಕಾರ್ ಮಾಡಿದ್ದನ್ನು ಅದನ್ನು ಯೆಲ್ಲೋ ಬೋರ್ಡ್ ಆಗಿ ರಿಜಿಸ್ಟರ್ ಮಾಡ್ಬೋದು, ವೈಟ್ ಬೋರ್ಡ್ ಆಗಿ ರಿಜಿಸ್ಟರ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಸಪ್ರೇಟಾಗಿ ಅವರು ಮಾಡಲಿಕ್ಕೆ ಬರಲ್ಲ. ಟ್ಯಾಕ್ಸಿಗಳಿಗೆ ಅಂತೇಳಿ ಸಪ್ರೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ತೆರವುಗೊಳಿಸ್ಬೇಕಂತೂ ಕೇಂದ್ರ ಸರ್ಕಾರ ಸಹ ಆದೇಶ ಇದೆ. ಅದರಂತೆ ಅವರು ಈಗ ಮ್ಯಾನುಫ್ಯಾಕ್ಚರಿಗೂ ಸಹ ಜವಾಬ್ದಾರಿ ಇದೆ ಅದರಲ್ಲಿ. ಹೌದು. ಈ ಚೈಲ್ಡ್ ಲಾಕ್ ಎಲ್ಲ ಡೋರ್ಗಳ ಒಳಭಾಗದಲ್ಲಿ ಇರ್ತದೆ. ಇದನ್ನು ನಾವು ಇದನ್ನು ಪ್ರೆಸ್ ಮಾಡಿ ಈಚೆಗೆ ಒಳಗೆ ಮಾಡಿದ್ರೆ ಚೈಲ್ಡ್ ಲಾಕ್ ಆಗಿದೆ. ಇದನ್ನು ನಾವು ಈಗ ಕ್ಲೋಸ್ ಮಾಡಿದರೆ ಒಳಗೆ ಕೂತಂಥ ಪ್ಯಾಸೆಂಜರು ಓಪನ್ ಮಾಡಲಿಕ್ಕಾಗಲ್ಲ, ತೆಗಿರಿ ಆಗಲ್ಲ. ಆದರೆ ಹೊರಗಡೆಯಿಂದ ಬೇಕಾದ್ರೆ ನಾವು ತೆಗಿಬೋದು. ಈಗ ಏನಾಗುತ್ತೆ, ಸಾಮಾನ್ಯವಾಗಿ ಚೈಲ್ಡ್ ಲಾಕ್ ಮಾಡದೇ ಇದ್ದ ಸಂದರ್ಭದಲ್ಲಿ ಈಗ ಲಾಕ್ ಮಾಡಿಲ್ಲ. ಈಗ ಏನಾಗುತ್ತೆ, ನಾವು ಕ್ಲೋಸ್ ಮಾಡಿದರೆ ಪ್ಯಾಸೆಂಜರು ಅವರು ತೆಗಿಬೋದು. ಇದು ಇರುವಂಥ ವ್ಯವಸ್ಥೆ. ಅದಕ್ಕೆ ಈಗ ಡ್ರೈವರು ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ ಈಗ ಡ್ರೈವರ್ಗಳಿಗೆ. ಮಕ್ಕಳನ್ನು ವಿಂಡೋ ಸೈಡ್ ಕೂರಿಸ್ಲಿಕ್ಕೆ ಬಿಡಬಾರ್ದು. ಅವ್ರ ಪೇರೆಂಟ್ಸಿಗೆ ಹೇಳಬೇಕಾಗತ್ತೆ. ಜವಾಬ್ದಾರಿ ಜಾಸ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ನಾಗಿ ಗಾಡಿಯಿಂದ ಇಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗಾಡಿ ನಿಲ್ಲಿದ ತಕ್ಷಣ ಆವಾಗ ಏನಾಗುತ್ತೆ, ಹಿಂದಿಂದ ಬರುವಂಥ ಗಾಡಿಗಳು ಗುದ್ದುವಂಥ ಚಾನ್ಸಸ್ ಇರ್ತದೆ, ಇದು ಆ್ಯಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ವಾಹನ ಚಾಲಕನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿ ಇರ್ತದೆ ಇದು.
ಆರ್ ಟಿ ಒಯಿಂದ ಚೈಲ್ಡ್ ಲಾಕ್ ತೆಗಿಬೇಕು ಅಂದ್ಬಿಟ್ಟು ಮಾಡಿದರು, ಆದೇಶ ಮಾಡಿದರು. ಮತ್ತು ನಾವು ನಮ್ಮ ವಾಹನವದ್ದು ಚೈಲ್ಡ್ ಲಾಕನ್ನು ನಮ್ಮ ಹತ್ತಿರದ ಗ್ಯಾರೇಜ್ಗಳಲ್ಲಿ ರಿಮೂವ್ ಮಾಡಿ ಮತ್ತು ಇಲ್ಲಿ ಆರ್ ಟಿ ಒದಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಸಾರಿಗೆ ಆರ್ ಟಿ ಒದವರು ನಮಗೆ ಎಲ್ಲ ಅಪ್ಡೇಟ್ ಮಾಡಿಕೊಟ್ಟಿದ್ದಾರೆ. ಗ್ಯಾರೇಜಲ್ಲೇನು ಸರ್ಟಿಫೈಡ್ ಏನು ಕೊಡೋದಿಲ್ಲ. ನಿಮಗೆ ಶೋರೂಮ್ ಇದೆಯಲ್ಲ, ಆಯಾ ಕಂಪ್ನಿ ಶೋರೂಮ್ ಅವರು ಈಗ ಟೊಯೋಟಾ ಕಂಪ್ನಿದು ವೆಹಿಕಲ್ ಇದೆ ನಮ್ಮದು, ಅದರದ್ದು ಶೋರೂಮಲ್ಲಿ ಬಿಚ್ಚಿ ನಮಗೆ ಲೆಟ್ರ್ ಕೊಡ್ತಾ ಇದ್ದಾರೆ. ಇಲ್ಲಾಂದರೆ ಅದರ್ ಗ್ಯಾರೇಜಲ್ಲಿ ನಿಮಗೆ ರಿಮೂವ್ ಮಾಡಿಕೊಡ್ತಾರೆ. ಇಲ್ಲಿ ಬಂದರೆ ಏನು ಹೌದೌದು ಹೌದೌದು. ಚೈಲ್ಡ್ ಲಾಕನ್ನು ಯಾಕೆ ತೆಗಿಸ್ಬೇಕು ಅನ್ನೋದೇನೋ ಗೊತ್ತಾಯಿತು, ಆದರೆ ಚೈಲ್ಡ್ ಲಾಕನ್ನು ಹೇಗೆ ತೆಗ್ಸೋದು ಅನ್ನೋದು ಕೂಡ ನಿಮಗೆ ಬಹುಶಃ ಇನ್ನೂ ಯಾರು ತೆಗ್ಸಿಲ್ಲ ಅವ್ರಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಏನಿಲ್ಲ, ಸಿಂಪಲ್ ನಿಮ್ಮ ಒಂದು ಕಾರನ್ನು ಏನು ತೆಗೆದುಕೊಂಡಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಕಂಪನಿಯ ಶೋರೂಮ್ಗಳಿರುತ್ತೆ. ಆ ಶೋರೂಮ್ಗೆ ಹೋದರೆ ನಿಮಗೆ ಒಂದು 250ರಿಂದ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದನ್ನು ತೆಗೆದ ನಂತರ ನೋಡಿ, ಈಗ ನಾವೊಂದು ಕಾರನ್ನು ತೆಗೆಸಿದ್ರೆ ಇಲ್ಲಿ ಟೊಯೋಟೋ ಕಂಪನಿಯ ಕಾರ್ ಅದು, ಆ ಟೊಯೋಟೋ ಶೋರೂಮಲ್ಲಿ ತೆಗೆಸಿದ್ದೀವಿ. ಒಂದು ಲೆಟರನ್ನು ಕೊಟ್ಟಿದ್ದಾರೆ ತೆಗ್ಸಿರೋದ್ರ ಬಗ್ಗೆ, ಈ ಚೈಲ್ಡ್ ಲಾಕ್ ರಿಮೂವ್ ಆಗಿದೆ ಅಂತೇಳಿ. ಇದನ್ನು ಅದರ ಜೊತೆಗೆ ನೀವು ಈಗ ಒಂದು ನಿಮ್ಮ ಗಾಡಿಯ ಆರ್ ಸಿ ಏನಿರುತ್ತೆ, ಆರ್ ಸಿ ಕಾರ್ಡ್ ಅಥವಾ ಆರ್ ಸಿ ಬುಕ್ನ ಒಂದು ಜೆರಾಕ್ಸು, ಇವೆರಡನ್ನ ಕೂಡ ನೀವು ತೆಗೆದುಕೊಂಡ್ಬಂದು ಆರ್ ಟಿ ಒಗೆ, ನಿಮ್ಮ ನಿಯರ್ ಬೈ ಇರುವಂಥ ಆರ್ ಟಿ ಒಗೆ ತೋರಿಸ್ಬೇಕು. ಅವರು ಇವೆರಡೂ ಕೂಡ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಕಾರಲ್ಲಿರುವಂಥ ಒಂದು ಲಾಕ್ ಡಿಸೇಬಲ್ ಆಗಿದೆಯಾ, ಅದು ವರ್ಕ್ ಆಗ್ತಿದೆಯಾ, ವರ್ಕ್ ಆಗ್ತಾ ಇಲ್ವಾ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಇನ್ ಕೇಸ್ ವರ್ಕ್ ಆಗ್ತಿದ್ರೆ ಮತ್ತೆ ಅದನ್ನು ನೀವು ರಿಮೂವ್ ಮಾಡಿಸಲೇಬೇಕಾಗುತ್ತೆ. ವರ್ಕ್ ಆಗ್ತಿಲ್ಲ ಅಂತಂದರೆ ಇವೆಲ್ಲವನ್ನು ಕೂಡ ಪರಿಶೀಲಿಸಿ ಕೊನೆಯದಾಗಿ ಒಂದು ಲೆಟ್ರನ್ನು ಕೊಡ್ತಾರೆ, ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಇದರೊಳಗಡೆ ನೀವು ತೆಗ್ಸಿದ್ದೀರಾ ಅನ್ನುವಂಥದ್ದನ್ನ ದೃಢೀಕರಣ ಮಾಡಿ ಒಂದು ಸೀಲ್ ಹಾಕೊಡ್ತಾರೆ. ಇದಿತ್ತು ಅಂತಂದರೆ ನೀವು ಆರ್ ಟಿ ಓದರೆಲ್ಲರೂ ಕೂಡ ಬೇರೆ ಕಡೆ, ಯಾಕಂದರೆ ಎಲ್ಲ ಕಡೆ ಈಗಾಗಲೇ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ, ಆವಾಗ ತೋರಿಸಿದಾಗ ಕೂಡ ಈ ಕಾರ್ಡನ್ನು ನೀವು ಆರ್ ಟಿ ಓದವ್ರಿಗೆ ಈ ಲೆಟರನ್ನು ತೋರಿಸಿದ್ರೆ ನಿಮಗೆ ಅವ್ರು ನಿಮ್ಮ ಗಾಡಿನ ಬಿಟ್ಟು ಕಳಿಸ್ತಾರೆ. ಯಾವುದೇ ರೀತಿಯಾಗಿ ಸಮಸ್ಯೆ ಆಗೋದಿಲ್ಲ. ಸೊ ನೀವಿನ್ನೂ ಕೂಡ ಚೈಲ್ಡ್ ಲಾಕನ್ನು ತೆಗ್ಸಿಲ್ಲ, ಎಲ್ಲೋ ಕ್ಯಾಬ್ ಮತ್ತು ಟ್ಯಾಕ್ಸಿ ಅವ್ರು ತೆಗ್ಸಿಲ್ಲ ಅಂತಂದರೆ ಈ ಕೂಡಲೇ ಅದನ್ನ ತೆಗ್ಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರೇವಣ್ ಸಿದ್ದು ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.